ಜಗತ್ತು ಕಂಡ ಅತಿದೊಡ್ಡ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಬಿಲ್ ಗೇಟ್ಸ್ ಅವರ ಒಂದು ಪ್ರಸಿದ್ಧ ಮಾತು, ಇಫ್ ಯು ಆರ್ ಬರ್ನ್ ಪೂರ್ ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಪೂರ್ ಇಟ್ ಈಸ್ ಯುವರ್ ಮಿಸ್ಟೇಕ್ ಎಂದಿದೆ. ನಾವು ಬಡವರಾಗಿ ಹುಟ್ಟಿದರೆ ಅದು ನಮ್ಮ ತಪ್ಪಲ್ಲ, ಬಡವರಾಗಿ ಸತ್ತರೆ ಅದು ನಮ್ಮ ತಪ್ಪು ಎನ್ನುವ ಮಾತನ್ನು ಆತ ಹೇಳಿದ್ದಾರೆ. ಪ್ರಥಮ ಬಾರಿ ಓದಿದಾಗ ಇದೊಂದು ಅಹಂನಿಂದ ಹೇಳಿದ ಮಾತು ಎನಿಸುತ್ತದೆ. ನಿಧಾನವಾಗಿ ಯೋಚಿಸಿ ನೋಡಿ, ಆಗ ಆ ಮಾತು ಸರಿ ಎನಿಸಲು ಶುರುವಾಗುತ್ತದೆ. ನಿಮಗೆಲ್ಲ ಗೊತ್ತಿರಲಿ, ಪೂರ್ ಈಸ್ ಪೂರ್ ಬಿಕಾಸ್ ಆಫ್ ಈಸ್ ಹೇರ್ ಪೂರ್ ಥಿಂಕಿಂಗ್. ಬಡತನ ಎನ್ನುವುದು ಒಂದು ಮನಸ್ಥಿತಿ, ಸಿರಿತನ ಎನ್ನುವುದು ಕೂಡ ಅಷ್ಟೇ, ಅದೊಂದು ಮನಸ್ಥಿತಿ. ಬಡತನದ ಮನಸ್ಥಿತಿ ಮತ್ತು ಸಿರಿತನದ ಮನಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸೋಣ. ನಮ್ಮ ಮನಸ್ಥಿತಿ ಎಂಥವುದು ಎನ್ನುವುದನ್ನು ಅವಲೋಕಿಸಿಕೊಂಡು ಬೇಕಿದ್ದರೆ ಬದಲಾವಣೆಯ ಬಗ್ಗೆ ಕೂಡ ಗಮನವನ್ನು ಹರಿಸಬಹುದು. ಸಾಮಾನ್ಯ ಮತ್ತು ಕೆಳ ಮಧ್ಯಮ ವರ್ಗದವರು ನಾಳೆಯ ಬಗ್ಗೆ ಯೋಚಿಸುವುದು ಕೂಡ ಬಹಳ ಕಡಿಮೆ. ಗುಬ್ಬಚ್ಚಿಯಂತೆ ಕೂಡಿಟ್ಟ ಹಣ ದೊಡ್ಡದಾಗಿ ಬೆಳೆಯುವ ವೇಳೆಗೆ ನಾವಿರುತ್ತೇವೋ ಇಲ್ಲವೋ ಎನ್ನುವ ಭಾವನೆ ಅವರದು. ಹಾಗೊಮ್ಮೆ ಉಳಿಸಿದರೂ ಆ ಹಣವನ್ನು ಬೆಳೆಸುವ ದಾರಿ ಅವರಿಗೆ ತಿಳಿದಿರುವುದಿಲ್ಲ. ಯಾರನ್ನು ನಂಬಿ ಹಣ ನೀಡುವುದು, ಇದರ ಜೊತೆಗೆ ಇವರಲ್ಲಿ ಬಹುಪಾಲು ಜನಕ್ಕೆ ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆ, ನಾಳೆ ಜಗತ್ತು ಯಾವ ಬಣ್ಣವನ್ನು ಪಡೆಯಲಿದೆ ಎನ್ನುವುದರ ಅರಿವಿರುವುದಿಲ್ಲ. ನಾಳೆ ಯಾರೋ ನಾವ್ಯಾರೋ ಎನ್ನುವ ಜೀವನ ಶೈಲಿಯಿಂದ ನಷ್ಟ ಹೆಚ್ಚು, ಇದು ಕೂಡ ಅವರ ಅರಿವಿಗೆ ಬಂದಿರುವುದಿಲ್ಲ. ಅದೇ ಶ್ರೀಮಂತರು ಹೂಡಿಕೆಯ ಬಗ್ಗೆ ಗಮನ ನೀಡುತ್ತಾರೆ. ಎಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭದಾಯಕ ಎನ್ನುವುದನ್ನು ಅವರು ಸದಾ ಚಿಂತಿಸಿರುತ್ತಾರೆ. ಹೊಸ ದಾರಿಗಳ ಅನ್ವೇಷಣೆ ಮಾಡುತ್ತಿರುತ್ತಾರೆ. ಗಳಿಸುವ ಕ್ಷಮತೆ ಸಾಮಾನ್ಯ ಮನುಷ್ಯನಿಗಿಂತ ಕಷ್ಟ 10-20 ಪಟ್ಟು ಹೆಚ್ಚಿರುತ್ತದೆ. ಹೀಗಾಗಿ ಇವರ ಉಳಿಸುವ ಸಾಮರ್ಥ್ಯ ಕೂಡ ಹೆಚ್ಚಿರುತ್ತದೆ. ಉಳಿಸಿದ ಹಣವನ್ನು ವೃದ್ಧಿ ಮಾಡಲು ದಾರಿಗಳನ್ನು ಅವರು ಕಂಡುಕೊಳ್ಳುತ್ತಾರೆ. ನಾಳೆ ನಮ್ಮದು ಎನ್ನುವ ವಿಶ್ವಾಸ ಅವರಲ್ಲಿರುತ್ತದೆ. ಶ್ರೀಮಂತರು ಮೊದಲು ಇಷ್ಟು ಉಳಿಸಬೇಕು ಎನ್ನುವ ಯೋಚನೆಯನ್ನು ಮಾಡಿರುತ್ತಾರೆ. ಅಲ್ಲದೆ ಅವರು ಮನಸ್ಸಿಗೆ ಬಂದ ತಕ್ಷಣ ಖರ್ಚು ಮಾಡುವುದಿಲ್ಲ. ಕೊಳ್ಳಲು ಬಯಸಿದ ವಸ್ತು ಆಸ್ತಿಯಾಗುತ್ತದೆ, ಇಲ್ಲವೇ ಲಯಬಿಲಿಟಿ ಎನ್ನುವುದನ್ನು ಶ್ರೀಮಂತರು ಕೊಳ್ಳುವ ಮುನ್ನ ಯೋಚಿಸುತ್ತಾರೆ. ಬಡ ಅಥವಾ ಮಧ್ಯಮ ವರ್ಗದ ಜನ ಈ ಅಂಶವನ್ನು ಮರೆತು ಬಿಡುತ್ತಾರೆ. ನಾವು ಮಾಡುವ ಎಲ್ಲ ಖರ್ಚುಗಳು ಕೂಡ ಆಸ್ತಿಯಾಗಬೇಕು ಎನ್ನುವುದು ಇಲ್ಲಿನ ನಿಲುವಲ್ಲ. ಅವಶ್ಯಕತೆಯ ಆಧಾರದ ಮೇಲೆ ಖರ್ಚು ಮಾಡಬೇಕು ಎನ್ನುವುದನ್ನು ಹೇಳುವುದು ಉದ್ದೇಶ. ಮಧ್ಯಮ ವರ್ಗದವರು ಸ್ವಲ್ಪ ಹೆಚ್ಚು ಹಣ ಬಂದರೆ ಐಷಾರಾಮಿ ಕಾರನ್ನು ಸಾಲ ಮಾಡಿಕೊಳ್ಳುತ್ತಾರೆ. ಖರ್ಚು ಹೆಚ್ಚಿಸುವ ಕಾರಣ ಇವರು ಖುಷಿಯಾಗಿ ಖರೀದಿಸುತ್ತಾರೆ. ಕಾರು ನಮಗೆ ಬೇಕೇ, ಅವಶ್ಯಕತೆ ಇದೆಯೇ ಎನ್ನುವ ಪ್ರಶ್ನೆಯನ್ನು ಅವರು ಹಾಕಿಕೊಳ್ಳುವುದಿಲ್ಲ. ಸಮಾಜದಲ್ಲಿ ನಾವು ಒಂದು ಮಟ್ಟದಲ್ಲಿ ಇದ್ದೇವೆ ಎನ್ನುವುದನ್ನು ತೋರ್ಪಡಿಸಿಕೊಳ್ಳಲು ಈ ಕಾರು ಖರೀದಿ ನಡೆದಿರುತ್ತದೆ. ಕಾರು ಲಯಬಿಲಿಟಿ, ಅದು ಆಸ್ತಿಯಲ್ಲ ಎನ್ನುವುದು ಕೂಡ ಅವರಿಗೆ ತಿಳಿದಿರುವುದಿಲ್ಲ. ನೆನಪಿರಲಿ, ಯಾವುದೆಲ್ಲ ನಮ್ಮ ಖರ್ಚನ್ನು ಹೆಚ್ಚಿಸುತ್ತದೆ ಅಥವಾ ನೋವು ನೀಡುತ್ತದೆ ಅದೆಲ್ಲವೂ ಲಯಬಿಲಿಟಿ. ನಿಮಗೆ ಶಾಲೆಯಲ್ಲಿ ಏನು ಕಲಿಸಿದ್ದಾರೋ ಅದನ್ನು ಮರೆತು ಬಿಡಿ ಪ್ಲೀಸ್. ಶ್ರೀಮಂತರು ಕಾರನ್ನು ಕೊಳ್ಳುವ ಬದಲು ಕಾರಿನ ಕಂಪನಿಯ ಷೇರನ್ನು ಕೊಳ್ಳುತ್ತಾರೆ. ಕಾರು ದೀರ್ಘಾವಧಿಯಲ್ಲಿ ಮೌಲ್ಯದಲ್ಲಿ ಕುಸಿತ ಕಾಣುತ್ತದೆ, ಷೇರು ಹೆಚ್ಚಳ ಕಾಣುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ, ಹಾಗಾದರೆ ಶ್ರೀಮಂತರು ಕಾರು ಕೊಳ್ಳುವುದಿಲ್ಲವೇ? ಕೊಳ್ಳುತ್ತಾರೆ. ಸಾಮಾನ್ಯ ಕಾರುಗಳಲ್ಲ, ಐಷಾರಾಮಿ ಕಾರುಗಳನ್ನೇ ಕೊಳ್ಳುತ್ತಾರೆ. ಏಕೆಂದರೆ ಆ ಕಾರಿನ ಬೆಲೆಯ 100 ಪಟ್ಟು ಆದಾಯವಿರುತ್ತದೆ. ಆದಾಯದ ಮೂಲವನ್ನು ಅವರು ಭದ್ರ ಮಾಡಿಕೊಂಡಿರುತ್ತಾರೆ. ಹಾಗಾದರೆ ಮಧ್ಯಮ, ಕೆಳ ಮಧ್ಯಮ ವರ್ಗದ ಜನರಿಗೆ ಕಾರನ್ನು ಕೊಳ್ಳುವ ಹಕ್ಕಿಲ್ಲವೇ? ಅವರು ಖುಷಿಯಾಗಿ ಬದುಕಬಾರದೇ ಎನ್ನುವ ಪ್ರಶ್ನೆ ಎದುರಾಗುತ್ತದೆ. ಇಲ್ಲಿ ನೀವೊಂದು ತಂಬು ರೂಲ್ ಪಾಲಿಸಬೇಕು. ನಿಮ್ಮ ವಾರ್ಷಿಕ ಆದಾಯದ 40% ಹಣವನ್ನು ಮಾತ್ರ ಕಾರಿನ ಮೇಲೆ ಹಾಕಬಹುದು. ಅಂದರೆ ನಿಮ್ಮ ವಾರ್ಷಿಕ ಆದಾಯ 12 ಲಕ್ಷ ರೂಪಾಯಿ ಆಗಿದ್ದರೆ ಆಗ ನೀವು 4,80,000 ರೂಪಾಯಿ ಹಣವನ್ನು ಕಾರಿಗೆ ಎಂದು ಖರ್ಚು ಮಾಡಬಹುದು. ಉಳ್ಳವರು ಕೊಂಡರು ಎಂದು ಸಾಲ ಮಾಡಿ ಐಷಾರಾಮಿ ಕಾರು, ಮೊಬೈಲ್ ಕೊಳ್ಳುವುದು ಸಿರಿತನಕ್ಕೆ ಮುಳ್ಳು. ಯಾರು ತಮ್ಮ ತಪ್ಪನ್ನು ಗ್ರಹಿಸಿಕೊಂಡು ಅದರಿಂದ ಕಲಿಯುತ್ತಾರೋ ಅವರು ಶ್ರೀಮಂತರಾಗುತ್ತಾರೆ. ಶ್ರೀಮಂತರು ತಮ್ಮ ತಪ್ಪನ್ನು ಬಹುಬೇಗ ತಿದ್ದಿಕೊಳ್ಳುತ್ತಾರೆ. ಹೀಗಾಗಿ ಈ ಲಿಸ್ಟಿಗೆ ಯಾವುದೇ ಅಡೆತಡೆ ಇಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಮುಂದುವರಿಯುವ ಅವಕಾಶ ಎಲ್ಲರಿಗೂ ಸಮವಾಗಿದೆ. ಆದರೆ ಕೆಲ ಮಧ್ಯಮ ವರ್ಗದ, ಸಾಮಾನ್ಯ ವರ್ಗದ ಜನರಲ್ಲಿ ಎಲ್ಲಕ್ಕೂ ದೈವವನ್ನು, ಅದೃಷ್ಟವನ್ನು, ಸಮಾಜವನ್ನು, ಪರಿಸ್ಥಿತಿಯನ್ನು ಸೋಲಿಗೆ ಕಾರಣವಾಗಿಸುತ್ತಾರೆ. ಎಲ್ಲಕ್ಕೂ ಮೊದಲಿಗೆ ತಪ್ಪಿರುವುದು ನಮ್ಮಲ್ಲಿ, ನಮ್ಮ ಚಿಂತನೆಯಲ್ಲಿ ಎನ್ನುವುದನ್ನು ಅರಿಯಬೇಕಿದೆ. ಇನ್ನೊಂದು ಅಂಶ, ನೀವು ಯಾವುದಾದರೂ ಐಷಾರಾಮಿ ಕಾರುಗಳಾದ
BMW, ಬೆಂಜ್, ರೋಲ್ಸ್ ರಾಯ್ಗಳಿಗೆ ಕಂಬಳಿ ದಾರವನ್ನು ದೃಷ್ಟಿಗೆ ಕಟ್ಟಿರುವುದು ನೋಡಿದ್ದೀರಾ? ಅದೇ ಬೇಸಿಕ್ ಮಾಡೆಲ್ ಕಾರುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರುಗಳಿಗೆ ಇದು ಕಾಯಂ ಕಟ್ಟಿರುತ್ತಾರೆ. ಅಮ್ಮನ ಆಶೀರ್ವಾದ, ಅಪ್ಪನ ಕಾಣಿಕೆ ಎನ್ನುವ ಹೇಳಿಕೆಗಳು ಕೂಡ ಇರುತ್ತವೆ. ಇದು ಭಾವುಕತೆಯನ್ನು ತೋರಿಸುತ್ತದೆ. ಜನಸಾಮಾನ್ಯ ಅತಿ ಭಾವುಕ. ಸಿರಿವಂತರಲ್ಲಿ ಭಾವುಕತೆ ಕಾಣಲು ಸಿಗುವುದಿಲ್ಲ. ಅವರಿಗೆ ಯಾವುದನ್ನು ಜಗತ್ತಿಗೆ ತೋರಿಸಬೇಕು, ಯಾವುದು ಬೇಡ ಎನ್ನುವ ತಿಳುವಳಿಕೆ ಇರುತ್ತದೆ. ಅತಿಯಾದ ಭಾವುಕತೆ ಸಿರಿವಂತಿಕೆಯ ಹಾದಿಯಲ್ಲಿ ಅಡ್ಡಿ. ಗಮನಿಸಿ ನೋಡಿ, 16 ವರ್ಷಗಳ ಹಿಂದೆ ಕಲಿತ ಯಾವುದೋ ಒಂದಷ್ಟು ವಿಷಯ ಜೀವನ ಪೂರ್ತಿ ನಿಮಗೆ ಹೇಗೆ ಅನ್ನ ಹಾಕಲು ಸಾಧ್ಯ? ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಕಲಿತಾಗ ಸಿಕ್ಕಿದ ಸರ್ಟಿಫಿಕೇಟ್ ದೆಸೆಯಿಂದ ಕೆಲಸ ಪಡೆದು ಜೀವನ ಪೂರ್ತಿ ಕ್ಲರ್ಕ್ ಆಗಿ ಸವೆಸಿಬಿಡುತ್ತಾರೆ. ಕಲಿಯುವ ಆಸಕ್ತಿ, ಸಮಯ ಯಾವುದು ಇವರ ಬಳಿ ಇರುವುದಿಲ್ಲ. ಇದಕ್ಕೆ ಕಾರಣ ಕೂಡ ಅವರೇ. ಸಾಲ ಎನ್ನುವ ಕೆಡ್ಡದಲ್ಲಿ ಸುಲಭವಾಗಿ ಬೀಳುತ್ತಾರೆ. ನಂತರದ ಜೀವನ ಪೂರ್ತಿ ಅದನ್ನು ತೀರಿಸಲು ಗುಲಾಮಗಿರಿಯ ಕೆಲಸದಲ್ಲಿ ಕಳೆಯುತ್ತಾರೆ. ಈ ಮಧ್ಯೆ ಸಿಕ್ಕುವ ಒಂದಷ್ಟು ವೇಳೆಯನ್ನು ತಮ್ಮ ಪರಿಸ್ಥಿತಿ ಉತ್ತಮಗೊಳಿಸಿಕೊಳ್ಳುವುದರ ಬದಲು ಎಂಟರ್ಟೈನ್ಮೆಂಟಿಗೆ ಮೀಸಲಿಡುತ್ತಾರೆ. ಹೀಗಾಗಿ ಇದೊಂದು ವಿಷವರ್ತುಲವಾಗಿ ಅವರೇ ಮಾರ್ಪಡಿಸಿಕೊಳ್ಳುತ್ತಾರೆ. ಶ್ರೀಮಂತರನ್ನು ಗಮನಿಸಿ. ಅವರಿಗೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ಅತೀವಾಸಕ್ತಿ ಇರುತ್ತದೆ ಮತ್ತು ಅದರ ಬಗ್ಗೆ ಅವರ ಕಲಿಕೆ ನಿರಂತರವಾಗಿರುತ್ತದೆ. ಶ್ರೀಮಂತನಾಗಲು ಬಯಸುವವನು ಸದಾ ಕಲಿಯುತ್ತಿರಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಇವರ ಬಳಿ ಕಲಿಕೆಗೆ ವೇಳೆ ಇರುತ್ತದೆ. ಜಗತ್ತಿನ ಪ್ರಖ್ಯಾತ ಸಂಸ್ಥೆಗಳ ಮುಖ್ಯಸ್ಥರನ್ನು ಕೇಳಿ ನೋಡಿ. ಅವರೆಲ್ಲರೂ ಪುಸ್ತಕಗಳನ್ನು ಓದುತ್ತಾರೆ, ಹೆಚ್ಚೆಚ್ಚು ಕಲಿಯುತ್ತಾರೆ, ನಿತ್ಯವೂ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾರೆ. ತಪ್ಪಾದ ಮರುಗಳಿಗೆ ಅದಕ್ಕೊಂದು ಕ್ಷಮೆ ಕೇಳುತ್ತಾರೆ. ತಿದ್ದಿಕೊಳ್ಳಲು ಹಿಂಜರಿಯುವುದಿಲ್ಲ. ಪ್ರತಿಕ್ಷಣವೂ ಕಲಿಕೆ ಅವರದ್ದಾಗಿರುತ್ತದೆ. ಬಡತನಕ್ಕೆ ಬಹಳ ಎಫೆಕ್ಟಿವ್ ಮದ್ದು ಕಲಿಕೆ. ಬಡ ಅಥವಾ ಮಧ್ಯಮ ವರ್ಗದ ಜನ ಬದಲಾವಣೆಗೆ ಬಹಳ ಅಂಜುತ್ತಾರೆ. ಈ ಭಯ ಅವರ ಮೇಲ್ಮಟ್ಟದ ಸಿರಿತನದ ಹಾದಿಯನ್ನು ಮುಚ್ಚಿಬಿಡುತ್ತದೆ. ಹೀಗೇಕೆ ಆಗುತ್ತದೆ ಗೊತ್ತೇ? ಬದುಕಿನಲ್ಲಿ ಅವರ ಶಕ್ತಿ ಮೀರಿದ ಕಮಿಟ್ಮೆಂಟುಗಳಿಗೆ ಅವರು ಗೊತ್ತಿಲ್ಲದೆ ಸಹಿ ಹಾಕಿ ಬಿಟ್ಟಿರುತ್ತಾರೆ. ಹೀಗಾಗಿ ಹೇಗೋ ಬದುಕು ಸಾಗಿದರೆ ಸಾಕು ಎನ್ನುವ ಮನಸ್ಥಿತಿ ಅವರದ್ದಾಗಿರುತ್ತದೆ. ಕಮಿಟ್ಮೆಂಟು ಇಲ್ಲದೆ ಬದುಕಿಲ್ಲ. ಆದರೆ ಕೈಮೀರಿದ, ಅಳತೆ ಮೀರಿದ ಕಮಿಟ್ಮೆಂಟುಗಳು ನಿಜಕ್ಕೂ ಸ್ಪೀಡ್ ಬ್ರೇಕರ್ಗಳಿದ್ದಂತೆ. ಅವು ನಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತವೆ. ಸಿರಿವಂತರು ಬದಲಾವಣೆಗೆ, ಹೊಸ ಸವಾಲಿಗೆ ಸದಾ ಸಿದ್ಧರಿರುತ್ತಾರೆ. ಅವರಿಗೆ ತಮ್ಮ ಕ್ಷಮತೆಯ ಬಗ್ಗೆ ಅರಿವಿದೆ. ಹೀಗಾಗಿ ಕೈಮೀರಿದ ಕಮಿಟ್ಮೆಂಟ್ ಅವರು ಮಾಡಿಕೊಳ್ಳುವುದಿಲ್ಲ. ಇನ್ಫ್ಯಾಕ್ಟ್ ಸದಾ ಒಂದಷ್ಟು ಬಾಫರ್ ಶಕ್ತಿಯನ್ನು ಉಳಿಸಿಕೊಂಡಿರುತ್ತಾರೆ. ಕಾಣದ ಅಚಾನಕ್ಕಾಗಿ ಎದುರಾಗುವ ಅವಕಾಶಗಳನ್ನು ಅವರು ಅಪ್ಪಿಕೊಳ್ಳಲು ಮತ್ತು ಜಯಗಳಿಸಲು ಇದು ಸಹಾಯ ಮಾಡುತ್ತದೆ. ಸದಾ ಸನ್ನದ್ಧ ಸ್ಥಿತಿಯಲ್ಲಿರುವುದು ಸಿರಿವಂತರ ಇನ್ನೊಂದು ಗುಣ. ಸಾಮಾನ್ಯ ಜನರಲ್ಲಿ ಅತಿಭಾವುಕತೆ ಇರುತ್ತದೆ. ಸಣ್ಣ ಪುಟ್ಟ ಜಯವನ್ನು ದೊಡ್ಡ ಸಾಧನೆ ಎನ್ನುವಂತೆ ಬಿಂಬಿಸಿಕೊಂಡು ಅದರಲ್ಲಿ ಮುಳುಗಿ ಹೋಗುತ್ತಾರೆ. ನೆನಪಿರಲಿ, ಆ ಭಾವುಕತೆ ಸಿರಿವಂತಿಕೆಯ ಶತ್ರು. ಪ್ರತಿ ಗೆಲುವು ಹೊಸ ಸವಾಲಿಗೆ ದಾರಿ ಅಷ್ಟೇ. ಆ ಗೆಲುವು ಅಂತ್ಯವಲ್ಲ ಎನ್ನುವ ಅರಿವು ಸಾಮಾನ್ಯ ವರ್ಗದಲ್ಲಿ ಕಾಣುವುದಿಲ್ಲ. ಸಿರಿವಂತ ಆಸ್ವಾದನೆಯ ನಡುವೆಯೂ ಕೆಲಸ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ಆತನಿಗೆ ಗೊತ್ತಿದೆ, ಸವೆಸಬೇಕಾದ ದಾರಿಯಲ್ಲಿ ಇದೊಂದು ಮೈಲಿಗಲ್ಲು. ಇಂತಹ 10 ಮೈಲಿಗಲ್ಲುಗಳನ್ನು ದಾಟಬೇಕಾಗಿದೆ ಎನ್ನುವುದು. ಹೀಗಾಗಿ ಗೆಲುವಿನಲ್ಲಿ ಸ್ಥಿತಪ್ರಜ್ಞತೆಯನ್ನು ಆತ ಕಳೆದುಕೊಳ್ಳುವುದಿಲ್ಲ. ಇವರು ಬಿಸಿನೆಸ್ ಮತ್ತು ಭಾವುಕತೆಯನ್ನು ಎಂದಿಗೂ ಒಟ್ಟುಗೂಡಿಸುವುದಿಲ್ಲ. ಬಡ ಅಥವಾ ಮಧ್ಯಮ ವರ್ಗದ ಜನರಿಗೆ ಗೊತ್ತಿದೆ, ಅವರು ಸಿರಿವಂತರಲ್ಲ ಎನ್ನುವುದು. ಆದರೆ ಸಮಾಜದ ಮುಂದೆ ಸಿರಿವಂತರೆಂದು ತೋರಿಸಿಕೊಳ್ಳುವುದು ಮಧ್ಯಮ ವರ್ಗದ ಜನರು ಮಾತ್ರ. ಸಿರಿವಂತರು ತಮ್ಮ ಕನಸಿನ ಪ್ರಾಜೆಕ್ಟುಗಳಿಗೆ ಹಣವನ್ನು ಸುರಿಯುತ್ತಾರೆ. ಅವರಿಗೆ ಜಗತ್ತಿನ ಜನ ನಮ್ಮ ಬಗ್ಗೆ ಏನಂದುಕೊಳ್ಳುತ್ತಾರೆ ಎನ್ನುವುದರ ಬಗ್ಗೆ ಚಿಂತೆ ಇರುವುದಿಲ್ಲ. ಒಂದರಲ್ಲಿ ಸಿಕ್ಕ ಯಶಸ್ಸು ಅವರನ್ನು ಇನ್ನೊಂದು ಹೊಸ ಪ್ರಾಜೆಕ್ಟಿನಲ್ಲಿ ದುಡಿಯಲು ಪ್ರೇರೇಪಿಸುತ್ತದೆ. ಬಡವರು ಅಥವಾ ಮಧ್ಯಮ ವರ್ಗದ ಜನರಲ್ಲಿರುವ ವಿಷಯ ಜ್ಞಾನದ ಕೊರತೆ ಅಪಾಯವನ್ನು ತೆಗೆದುಕೊಳ್ಳದೆ ಇರಲು ದೊಡ್ಡ ಕಂದಕ. ಸಿರಿವಂತರು ಹೆದರುವುದಿಲ್ಲ. ಹೆಚ್ಚೆಚ್ಚು ಹೊಸ ವಿಷಯಗಳನ್ನು ಗ್ರಹಿಸುತ್ತಾ ಹೋಗುವ ಕಾರಣ ಅವರಿಗೆ ಅದು ಅಪಾಯ ಎನ್ನಿಸುವುದಿಲ್ಲ. ಅದೊಂದು ಲೆಕ್ಕಾಚಾರದ ಅಪಾಯ ಎನ್ನಿಸುತ್ತದೆ. ಇದರ ಅರ್ಥ ಬಹಳ ಸರಳ. ನೀವು ಬಡವರು ಅಥವಾ ಶ್ರೀಮಂತರು ಎನ್ನುವುದನ್ನು ನಿರ್ಧರಿಸುವುದು ಹಣವಲ್ಲ, ಸಂಪತ್ತಲ್ಲ. ಏಕೆಂದರೆ ಇವೆರಡನ್ನು ನಾವು ಸೃಷ್ಟಿಸಬಹುದು. ಇದಕ್ಕೆ ಬೇಕಾಗುವುದು ಮನಸ್ಥಿತಿ. ವಿಶ್ವವಿಖ್ಯಾತ ವಿಜ್ಞಾನಿಯಾಗಿದ್ದ ಐನ್ಸ್ಟೀನ್ ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್ ಎಂದಿದ್ದಾರೆ. ಅಂದರೆ ನಮ್ಮ ಬಗ್ಗೆ ನಾವು ಇಟ್ಟುಕೊಳ್ಳುವ ಪರಿಕಲ್ಪನೆ ನಮ್ಮ ಬುದ್ಧಿಗಿಂತ, ಜ್ಞಾನಕ್ಕಿಂತ ಹೆಚ್ಚು ಮೌಲ್ಯವುಳ್ಳದ್ದು ಎಂದು ಹೇಳಿದ್ದಾರೆ. ಹೀಗಾಗಿ ಬಡತನ ಮತ್ತು ಸಿರಿತನ ಎನ್ನುವುದು ನಮ್ಮ ಚಿಂತನೆಯ ಮೇಲೆ ನಿಂತಿದೆ.
ಯಾರ ಚಿಂತನೆ ಬಡವಾಗಿದೆ ಅವರು ಆರ್ಥಿಕವಾಗಿ ಬಡವರಾಗಿ ಉಳಿಯುತ್ತಾರೆ. ನಮ್ಮ ಚಿಂತನೆ ನಮ್ಮನ್ನು ಸಿರಿವಂತಿಕೆಯ ಕಡೆಗೆ ಒಯ್ಯುತ್ತದೆ. ಈ ಮಾತುಗಳನ್ನು ಪುಷ್ಟಿಗೊಳಿಸಲು ನಮ್ಮ ಸಮಾಜದಲ್ಲಿ ಇರುವ ಸಾವಿರಾರು ಜನರನ್ನು ಕಾಣಬಹುದಾಗಿದೆ. ನೆನಪಿರಲಿ, ಸಿರಿವಂತಿಕೆ ಮೊದಲ ಮೆಟ್ಟಿಲು ಮನಸ್ಥಿತಿ ಬದಲಾವಣೆ ಸಿರಿವಂತಿಕೆಯತ್ತ ಮೊದಲ ಹೆಜ್ಜೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.